ಯಾರಾದರೂ ರಾಯರನ್ನು ಮರಿಲಿಕ್ಕೆ ಸಾಧ್ಯವಾ? ಮರೆವರೆಯನ್ನ ರಾಘವೇಂದ್ರ ಗುರುವೇ ಸಂಪನ್ನ ಕರೆದು ಕಾಮಿತಗಳ ಕರೆವೇ ನಿಮಗೆಂದು ಅಂಥೇಳಿ. ನಾನು ಮರಿಬಹುದು ನಿಮ್ಮನ್ನು, ಆದರೆ ನೀವು ನನ್ನನ್ನು ಎಂದಿಗೂ ಮರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥ ಕಾರುಣ್ಯ ರಾಯರದು. ಸ್ತೋತ್ರ ಮಾಡ್ತಾರೆ, ಎಷ್ಟು ಕಾರುಣ್ಯ. ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೇನು ಕೊನೆಗೆ. ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೇನು ಕೊನೆಗೆ. ಕಂಡ ಕಂಡವರನು ಕೊಂಡಾಡುತ್ತ ನಿಮ್ಮ, ಕಂಡ ಕಂಡವರನು ಕೊಂಡಾಡುತ್ತ ನಿಮ್ಮ, ಕಂಡೆ ಕಟ್ಟ ಕಡೆಗೆ ಶ್ರೀ ಗುರು ಭೋಯತಿ ವರದೇಂದ್ರ. ಶ್ರೀ ಗುರು ಕಾಯೋ ರಾಘವೇಂದ್ರ. ಅನಂತಾದ್ರೀಶ ವಿಠ್ಠಲರು ಅಂಥೇಳಿ ಹುಟ್ಟು ಕುರುಡರು, ಅವರು ಸ್ತೋತ್ರ ಮಾಡ್ತಾರೆ. ಏನಂತ? ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೆನು ಕೊನೆಗೆ. ಎಲ್ಲೆಲ್ಲೋ ಹೋಗ್ತೇವೆ ನಾವು, ಯಾರ್ಯಾರನ್ನೋ ಬೇಡ್ತೇವೆ, ನಮ್ಮ ಕಷ್ಟಗಳು ಪರಿಹಾರ ಆಗೋದಿಲ್ಲ. ರಾಘವೇಂದ್ರ ತೀರ್ಥರನ್ನ ನಾನು ಕಂಡೆ ಕಟ್ಟ ಕಡೆಗೆ ಅಂತ ಹೇಳ್ತಾರೆ. ಆದರೂ ಕೂಡ ನೀವು ನನ್ನನ್ನು ರಕ್ಷಣೆ ಮಾಡಿದ್ರಲ್ಲ, ಎಷ್ಟು ಕಾರುಣ್ಯ ಗುರುಗಳೊಂದು ಅಂತ ಸ್ತೋತ್ರ ಮಾಡಿದ್ದಾರೆ. ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೆನು ಕೊಲೆಗೆ. ಕಂಡ ಕಂಡವರನ್ನು ಕೊಂಡಾಡುತ್ತಾ, ಯಾರ್ಯಾರನ್ನೋ ಕೊಂಡಾಡೋದು, ಅವರಿಂದ ಕಿಂಚಿತ್ತೂ ಉಪಯೋಗ ಆಗೋದಿಲ್ಲ. ನಿಮ್ಮನ್ನು ನಾನು ಕಟ್ಟ ಕಡೆಯಲ್ಲಿ ಕಂಡನಲ್ಲ, ಆದರೂ ನೀವು ನನ್ನನ್ನು ಉದ್ಧಾರ ಮಾಡಿದ್ದೀರಾ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಮಂತ್ರವನಾನರಿಗೆ ಶ್ರೀಮನ್ ಮಂತ್ರಾಲಯ ದೊರೆಯೇ. ನಾವೆಲ್ಲ ಅಜ್ಞಾನಿಗಳಾಗಿದ್ದೇವೆ. ರಾಯರ ಆ ಪರಮ ಜ್ಞಾನದ ಮುಂದೆ ನಮ್ಮ ಜ್ಞಾನ ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಆದ್ದರಿಂದ ನಾವು ಯಾವುದಕ್ಕೂ ಚಿಂತಿತರಾಗೋದು ಬೇಡ ಅಂತಾರೆ ಅನಂತಾದ್ರೀಶ ವಿಠ್ಠಲರು. ಮಂತ್ರವ ನಾನರಿ, ನನಗೆ ಯಾವ ಮಂತ್ರವೂ ಬರೋದಿಲ್ಲ, ರಾಯರ ಸ್ತೋತ್ರ ಬರೋದಿಲ್ಲ, ರಾಘವೇಂದ್ರ ವಿಜಯ ನಾನು ಕೇಳಿಲ್ಲ, ಸಂಸ್ಕೃತದ ಜ್ಞಾನ ಸ್ವಲ್ಪವೂ ಇಲ್ಲ, ನ್ಯಾಯ ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿಲ್ಲ. ಆದರೂ ಕೂಡ ಇದು ಯಾವುದು ಗೊತ್ತಿಲ್ಲದೆ ಇದ್ರೂ ಕೂಡ ರಾಘವೇಂದ್ರ ಅಂತ ಒಂದು ಮಂತ್ರ ನನಗೆ ಗೊತ್ತಿದೆ, ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ ಅಂತ ಆದಾಗಲೂ ಕೂಡ ನನ್ನನ್ನು ಉದ್ಧಾರ ಮಾಡ್ತಾರೆ ರಾಯರು ಅಂತಾರೆ. ಮಂತ್ರವನಾನರಿಗೆ ಶ್ರೀಮನ್ ಮಂತ್ರಾಲಯ ದೊರೆಯೇ. ಅಂತರಂಗದೊಳು ನಿಂತು ಪ್ರೇರಿಸುವ, ಅಂತರಂಗದೊಳು ನಿಂತು ಪ್ರೇರಿಸುವ ಅನಂತಾದ್ರೀಶನರಿಯೇ. ಶ್ರೀ ಗುರು ಭೋಯತಿ ವರದೇಂದ್ರ. ಶ್ರೀ ಗುರು ಕಾಯೋ ರಾಘವೇಂದ್ರ. ಅನಂತಾದ್ರೀಶ ವಿಠ್ಠಲರ ಮಾತಿದು. ಅದಕ್ಕೆ ಪುರಂದರದಾಸರು ನಮಗೆ ಸಂದೇಶ ಕೊಟ್ಟಿದ್ದಾರೆ. ಯಾವ ಕಣ್ಣಿಂದ ಭಗವಂತನ ಕಾಣಬೇಕು? ಕಣ್ಣಿನಿಂದಲಿ ನೋಡೋ ಹರಿಯ, ಒಳಗಣ್ಣಿನಿಂದಲಿ ನೋಡೋ ಮೂರ್ಜಗ ದೊರೆಯ ಅಂತಂದರು. ನಮಗೆ ದೇವರು ಕಣ್ಣು ಕೊಟ್ಟಿದ್ದಾನೆ. ಈ ಕಣ್ಣಿನಿಂದ ಭಗವಂತ ಕಾಣ್ತಾನ? ಭಗವಂತ ಅಪ್ರಾಕೃತ. ಅವನು ಯಾವ ಈ ಪ್ರಾಕೃತ ಇಂದ್ರಿಯದಿಂದಲೂ ಕೂಡ ಗೋಚರನಾಗುವಂಥವನಲ್ಲ, ವೇದ್ಯ ಆಗೋದಿಲ್ಲ ಅವನು. ಹಾಗಾದರೆ ಯಾವುದರಿಂದ ನೋಡಬೇಕು? ಕಣ್ಣಿನಿಂದಲಿ ನೋಡೋ, ಒಳಗಣ್ಣಿನಿಂದಲಿ ನೋಡೋ ಮೂರ್ಜಗ ದೊರೆಯ ಅಂತಂದರು. ಜ್ಞಾನ ಅನ್ನುವಂತಹ ಚಕ್ಷುಸಿನಿಂದ ಮಾತ್ರ ನಾವು ಭಗವಂತನ ನೋಡಲಿಕ್ಕೆ ಪ್ರಯತ್ನ ಪಟ್ಟಾಗ ಆಗ ವೇದ್ಯನಾಗ್ತಾನೆ ಭಗವಂತ. ಆ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು. ಅದಕ್ಕೆ ಈ ರಾಯರಂತಹ ಮಹಾಜ್ಞಾನಿಗಳ ಅನುಗ್ರಹ ಬಹಳ ಬೇಕು ಅಂತ ಸ್ತೋತ್ರವನ್ನು ಮಾಡಿದ್ದಾರೆ. ಆ ರಾಯರ ಬೃಂದಾವನದಲ್ಲಿ ಕೇವಲ ರಾಯರು ಮಾತ್ರ ಸನ್ನಿಹಿತರಾಗಿದ್ದಾರೆ ಅಂತ ಅರ್ಥ ಅಲ್ಲ. ಅನೇಕ ಭಗವದ್ರೂಪಗಳಿದೆ. ರಾಮಕೃಷ್ಣ ನರಹರಿ ವೇದವ್ಯಾಸ ರೂಪಿ ಪರಮಾತ್ಮ ಸಾಕ್ಷಾತ್ ಸನ್ನಿಹಿತರಾಗಿದ್ದಾರಲ್ಲಿ. ಅವರೆಲ್ಲರೂ ಕೂಡ ಒಂದೊಂದು ವಿಭೂತಿ ರೂಪದಿಂದಾಗಿ ಎಲ್ಲ ಭಗವಂತರ ಆ ಭಗವದ್ಭಕ್ತರ ಅಭೀಷ್ಟಗಳನ್ನು ರಾಯರ ಮೂಲಕ ನೆರವೇರಿಸ್ತಾ ಇದ್ದಾರೆ. ಯಾವಾಗಲೂ ಅಂತಾರೆ, ರಾಯರು ಭಗವಂತನ ಸ್ತೋತ್ರ ಮಾಡಿದ್ರೆ ಭಗವಂತ ರಾಯರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು ತಮ್ಮ ಭಕ್ತರು ಅಂತಿದ್ದಾರೆ ಅವರೆಲ್ಲ ನನ್ನ ಭಕ್ತರು ಅಂಥೇಳಿ ಸ್ವೀಕಾರ ಮಾಡ್ತಾನೆ ಭಗವಂತ ಅಂಥೇಳಿ. ಆದ್ದರಿಂದ ನರಹರಿ ರೂಪನಾಗಿ ವಾಸವಾಗಿ ಇಲ್ಲಿ ದುರಿತ ದುಷ್ಕೃತ ಬ್ರಹ್ಮೇತಿಗಳೋಡಿಸುವ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ಗೋಪಾಲದಾಸರು. ಅನೇಕ ರೀತಿಯಲ್ಲಿ ಮುನಿಯ ನೋಡಿರೋ, ಮುಕುತಿ ಧನವ ಬೇಡಿರೋ ಅಂತೆಲ್ಲ ಸ್ತೋತ್ರ ಮಾಡ್ತಾ ಗೋಪಾಲದಾಸರು ರಾಯರ ಕರುಣೆಯಷ್ಟು ಅಂತ ವರ್ಣನೆ ಮಾಡ್ತಾರೆ. ಕರುಣಿಕಾಯೋ ರಾಘವೇಂದ್ರ ಗುರವೇ, ನೆರೆ ನಂಬಿದವರ ಕಾಯುವ ಕಲ್ಪತರುವೆ ಅಂಥೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದು ಯಾವುದರ ಮಾತು ಅಂತಂದರೆ ರಾಯರ ಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯ ಹೇಳಿರುವಂತಹ ಮಾತೆ. ದಯಾದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಅಂತ ಏನು ಸ್ತೋತ್ರ ಮಾಡಿದ್ದಾರೆ,
ಅದೇ ಮಾತನ್ನು ಕನ್ನಡೀಕರಿಸಿದ್ದ ಹಾಗಿದೆ ಈ ಮಾತುಗಳು. ಜಗನ್ನಾಥದಾಸರಂದರು ಅನೇಕ ಕರುಣಿಗಳು ಅಂತ ಜಗತ್ತಿನಲ್ಲಿರಬಹುದು, ಆದರೆ ಅವರ ಕಾರುಣ್ಯಕ್ಕೆ ಒಂದು ಮಿತಿ ಅಂತಿದೆ, ಇಷ್ಟೇ ಮಿತಿ ಅಂತ ಹೇಳಬಹುದು. ಆದರೆ ರಾಯರ ಕಾರುಣ್ಯಕ್ಕೆ ಮಿತಿಯೇ ಇಲ್ಲ ಅಂದುಬಿಟ್ರು ಜಗನ್ನಾಥದಾಸ. ಅಷ್ಟು ಉನ್ನತ ರೀತಿಯಲ್ಲಿ ಸ್ತೋತ್ರವನ್ನು ಮಾಡಿದ್ದಾರೆ. ಅದರಿಂದ ರಾಘವೇಂದ್ರ ಗುರವೇ ಬಾರೋ, ಕಾರುಣ್ಯ ವಾರಿಧಿ ಬಾರೋ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಒಂದು ಗುರುಜಗನ್ನಾಥದಾಸರು ಪ್ರಮೇಯವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಪದ್ಯ. ದೃಷ್ಟಿಯೆಂಬ ಸುವಜ್ರದಲ್ಲಿ ಬೆಟ್ಟದಂತಿಹ ಪಾಪರಾಶಿಯ ಅಟ್ಟಿ ಕಳಿಸುವ ದೂರ ದೇಶಕ್ಕೆ ದುರಿತ ಗಜಸಿಂಹ. ರಾಯರು ಪೂರ್ಣಾನುಗ್ರಹ ಮಾಡೋದು ಬೇಡ ನಮಗೆ, ಕೇವಲ ಅವರ ದೃಷ್ಟಿ ಎಂಬಂತಹ ಆ ವಜ್ರ ಇದ್ದಾಗಿದೆಯಲ್ಲ ಅವರ ದೃಷ್ಟಿ, ಅದು ನಮ್ಮ ಮೇಲೆ ಬಿದ್ದರೆ ಸಾಕು. ಬೆಟ್ಟದಂತಹ ನಮ್ಮ ಪಾಪ ರಾಶಿ ಏನಿದೆ ಅದು ಸುಟ್ಟು ಭಸ್ಮೀಭೂತ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು, ಅದ ಸುಟ್ಟು ಬಿಡು ಪುರಂದರ ವಿಠಲಯ್ಯ ನೀನು. ಪುರಂದರದಾಸರ ಮಾತನ್ನೇ ಇಲ್ಲಿ ರಾಯರಿಗೆ ಅನ್ವಯ ಮಾಡಿ ಗುರುಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಅದರಿಂದ ನಿನ್ನ ಕರುಣಕ್ಕೆ ಎಣೆಗಾಣೆನೋ, ನಿನ್ನ ಶಕುತಿಗೆ ನಮನ ಮಾಡುವೆ, ನಿನ್ನ ಕರುಣ ಕಟಾಕ್ಷದಿಂದಲೇ ನೋಡೋ ಗುರುರಾಯ. ಕೇವಲ ಆ ಕರುಣೆ ಎಂಬ ಕಟಾಕ್ಷ ಸಾಕು ನಮ್ಮನ್ನು ಉದ್ಧರಿಸೋದಕ್ಕೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ರಾಘವೇಂದ್ರನೆ ನಿನ್ನ ಕರುಣದ ಮೋಘ ವೀಕ್ಷಣಲೇಶ ಎನ್ನಲಿ, ಯೋಗವಾದುದರಿಂದ ಚಿಂತೆ ಯಾತಕೆನಗಿನ್ನು. ನಿನ್ನ ಅಮೋಘವಾದಂತಹ ಆ ಈಕ್ಷಣ ಇದೆಯಲ್ಲ ಅಷ್ಟು ಸಾಕು, ಇನ್ನು ಯಾವ ಚಿಂತೆ ನನ್ನನ್ನು ಬಾಧಿಸಲಿಕ್ಕೆ ಸಾಧ್ಯ ಅಂತ ಇದ್ದಾರೆ. ಆದ್ದರಿಂದ ಯಾವ ರಾಘವೇಂದ್ರ ತೀರ್ಥರನ್ನು ನಾವು ಸ್ತೋತ್ರ ಮಾಡಿದ್ದೇವೆ, ಚಿಂತೆಗೆ ಅವಕಾಶವೇ ಇಲ್ಲ ಅಂತ ಮಾತಿನ ಅಭಿಪ್ರಾಯ. ಹರಿಯು ಭಕುತರ ಪೊರೆದ ತೆರದಲಿ ಗುರುವೆ ನಿನ್ನಯ ಭಕುತ ಜನರನು, ಧರೆಯ ತಳದಲ್ಲಿ ಪೊರೆಯ ಗೋಸುಗ ನಿನ್ನ ಅವತಾರ. ಎಂಥ ಮಾತು! ಭಗವಂತ ಅನೇಕ ಅವತಾರಗಳನ್ನು ಮಾಡಿದ್ದಾನಂತೆ. ಆ ಎಲ್ಲ ಅವತಾರಗಳು ಯಾತಕ್ಕೋಸ್ಕರ ಅಂದರೆ ಭಕ್ತರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ, ದುಷ್ಟರನ್ನು ಶಿಕ್ಷಣ ಮಾಡೋದಕ್ಕೋಸ್ಕರವಾಗಿ. ಅದರಂತೆ ಭಕುತ ಜನರನ್ನು ಧರೆಯ ತಳದಲ್ಲಿ ಪೊರೆಯಗೋಸುಗ ನಿನ್ನ ಅವತಾರ. ಆ ಎಲ್ಲ ಭಗವದ್ಭಕ್ತರನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ನಿಮ್ಮ ಅವತಾರ ಆಗಿದೆಯಲ್ಲ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೊರತೆ ಇದಕ್ಕೇನಿಲ್ಲ ನಿಶ್ಚಯ. ಏನಾದರೂ ಸಂದೇಹ ಇದೆಯಾ ರಾಯರು ನಮ್ಮನ್ನು ರಕ್ಷಣೆ ಮಾಡೋ ಅಂಥ ವಿಷಯದಲ್ಲಿ ಅಂತಂದರೆ ನಿಶ್ಚಯ ಅಂತಿದ್ದಾರೆ, ಸಂಶಯಕ್ಕೆ ಅವಕಾಶವೇ ಇಲ್ಲ. ಪರಮ ಕರುಣಿಯು ನೀನೆ ಎನ್ನುವ ನಿಶ್ಚಯ. ನಿನ್ನಂಥ ಕರುಣಿ ಇನ್ನೊಬ್ಬರಿಲ್ಲ, ಆ ವಿಚಾರದಲ್ಲಿ ಏನಾದರೂ ಸಂದೇಹ ಇದೆಯಾ ಅಂದರೆ ಸಂದೇಹ ಇಲ್ಲ, ನಿಶ್ಚಯ ಅಂತಿದ್ದಾರೆ. ಅದರಂತೆ ಶಿರದಿ ಕರಗಳ ನಿಟ್ಟು ಪಾಲಿಸೋ ಭಕುತ ಪರಿಪಾಲ. ಶಿರದಿ ಕರಗಳ ನಿಟ್ಟು ಪಾಲಿಸೋ ಭಕುತ ಪರಿಪಾಲ. ಶಿರದಿ ಕರಗಳ ನಿಟ್ಟು ಪಾಲಿಸೋ ಭಕುತ ಪರಿಪಾಲ. ನಿಮಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ನಿಮ್ಮ ಆ ಅಭಯ ಹಸ್ತವನ್ನು ನನ್ನ ಶಿರದ ಮೇಲೆ ಇಟ್ಟು ರಕ್ಷಣೆ ಮಾಡಿರಿ ಅಂತ ಭಕುತ ಪರಿಪಾಲ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ರೀತಿಯಲ್ಲಿ ದಾಸರಾಯರ ಚಿಂತನೆ ರಾಘವೇಂದ್ರ ಪ್ರಭುಗಳ ಕುರಿತಾಗಿ ಅಂತ ವರ್ಣನೆ ಮಾಡ್ತಾ ರಾಯರ ಗಾಂಭೀರ್ಯವನ್ನು ಅನೇಕ ದಾಸರವರೇಣ್ಯರು ಕೊಂಡಾಡಿದ್ದಾರೆ. ಪುರಂದರದಾಸರಂದರು, ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ ಹೇಳಿ. ಈ ರೀತಿಯಾಗಿ ರಾಯರ ಜೀವನ ಇತ್ತು. ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಮತ್ತೊಬ್ಬರನ್ನು ಹಾಡೋದಿಲ್ಲ, ಮತ್ತೊಬ್ಬರನ್ನು ಸ್ತೋತ್ರ ಮಾಡೋದಿಲ್ಲ. ಯಾಕೆ ಅಂದರೆ ಅವರ ಜೀವನದಲ್ಲಿ ಕಡುಬಡತನ ಇತ್ತು ಅಂತ ನಾವು ಕೇಳಿದ್ದೇವೆ. ಅವರಿಗಿದ್ದಂತಹ ವಿದ್ಯೆಗೆ ಬೇಕಾದ ಸಂಗೀತ ಕಚೇರಿ ಮಾಡಬಹುದಾಗಿತ್ತು ಅವರು, ಅಥವಾ ನ್ಯಾಯ ವೇದಾಂತ ಶಾಸ್ತ್ರವನ್ನು 4-6 ಜನಕ್ಕೆ ಪಾಠವನ್ನು ಹೇಳಿ ಅದರಿಂದ ತಾವು ಬೇಕಾದಷ್ಟು ಸಂಪತ್ತನ್ನು ಪಡೆದುಕೊಳ್ಳಬಹುದಾಗಿತ್ತು. ಆದರೂ ಕೂಡ ಎಂದಿಗೂ ಆ ಕಾರ್ಯವನ್ನು ಮಾಡಿಲ್ಲ. ಪದ್ಮನಾಭ ತೀರ್ಥರನ್ನು ಸ್ತೋತ್ರ ಮಾಡುವಾಗ ದಾಸರಂತಾರೆ, ಮಧ್ವದ್ವೇಷಿಗಳಲ್ಲಿ ಎನ್ನ ವಿದ್ಯೆ ತೋರಿ ಬದುಕದಂತೆ ಒದಗಿ ಪಾಲಿಸೋ ಭವಾಂಬುದಿಯ ದಾಟಿಸೋ ಅಂಥೇಳಿ. ನಮ್ಮ ವಿದ್ಯೆಯನ್ನು ಯಾರು ಮಧ್ವದ್ವೇಷಿಗಳಾಗಿದ್ದಾರೆ, ಯಾರು ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವವನ್ನು ಅಂಗೀಕಾರ ಮಾಡೋದಿಲ್ಲ,
ಅಲ್ಲೆಂದೂ ಕೂಡ ಪ್ರದರ್ಶನ ಮಾಡಿ ಸಾವು ಸಂಪತ್ತನ್ನು ಗಳಿಸಿ ಜೀವನೋಪಾಯವನ್ನು ಮಾಡಬಾರ್ದು ಅಂತ ಪದ್ಮನಾಭ ತೀರ್ಥನನ್ನು ಸ್ತೋತ್ರ ಮಾಡುವಾಗ ದಾಸರಾಯರಂತಾರೆ. ಆದ್ದರಿಂದ ರಾಯರು ಆ ರೀತಿಯಾಗಿ ಜೀವನವನ್ನು ನಡೆಸಿದಂತಹವರು. ಎಲ್ಲೂ ಕೂಡ ತಾವು ವಿದ್ಯೆಯನ್ನು ಮಾರಿ ಜೀವನ ಮಾಡಿದಂತಹ ಅಲ್ಲ, ಅಂತಹ ಉತ್ತಮ ರೀತಿಯಲ್ಲಿ ಜೀವನ ಮಾಡಿದಂತಹವರು. ಆದ್ದರಿಂದ ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನ್ನು ತೋರುವೆ, ಎನ್ನ ಬಡತನ ಭಿನ್ನಹ ಮಾಡುವೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ನಾವೆಲ್ಲ ಅನೇಕ ರೀತಿಯಲ್ಲಿ ದೇಹಿ ಅಂತೇವೆ, ಯಾರ್ಯಾರನ್ನೋ ದೇಹಿ ಅಂತಾರೆ. ಅವರು ಕೈಯೆತ್ತಿ ಕೊಟ್ಟವರಷ್ಟೇ ಹೊರತು, ಕಾಮಧೇನುಗಳಷ್ಟೇ ಹೊರತು, ಒಮ್ಮೆನಾದರೂ ಯಾರ ಮುಂದೆನೂ ಭಗವಂತನ ಹೊರತುಪಡಿಸಿ, ವಾಯುದೇವರನ್ನು ಹೊರತುಪಡಿಸಿ ಇನ್ಯಾರನ್ನೂ ದೇಹಿ ಅಂತ ಬೇಡಿದವರಲ್ಲ. ಆದ್ದರಿಂದಲೇ ರಾಘವ ಏವ ಇಂದ್ರ ಯಸ್ಯ ಸಹ ರಾಘವೇಂದ್ರ ಅಂತ ಏನು ಚಿಂತನೆಯನ್ನು ಮಾಡಿದ್ದಾರೆ ಅದು ಸಾರ್ಥಕವಾದದ್ದು, ಅನ್ವರ್ಥವಾದದ್ದು ಅಂತ ಹೇಳ್ತಾ ಇದ್ದಾರೆ. ಶೇಷದಾಸರಂದರು, ಸೂಚನೆ ಮಾಡಿದ ಸೊಬಗಿನ ತೆರೆದಂತೆ ಯೋಚನೆ ಯಾತಕ್ಕೆನ್ನುದ್ಧರಿಸೋ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ರೀತಿಯಲ್ಲಿ ಸೂಚನೆ ಮಾಡ್ತಾರೆ ಶಾಸ್ತ್ರಕಾರರು, ಆದರೆ ಆ ಸೂಚನೆಗೆ ತಕ್ಕಂತೆ ನಮ್ಮ ಜೀವನ ಇರೋದಿಲ್ಲ, ಆ ಸೊಬಗನ್ನು ನಾವು ಅರ್ತಿರೋದಿಲ್ಲ. ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲವರು ಅಂತ ಅದರ ರುಚಿಯನ್ನು ನಾವು ಕಂಡಿರೋದಿಲ್ಲ, ಅದಕ್ಕೆ ವಿರುದ್ಧವಾಗಿ ಜೀವನವನ್ನು ನಡೆಸ್ತಾ ಇರ್ತೇವೆ. ಅದಕ್ಕೋಸ್ಕರವಾಗಿ ಹೀಗೆ ನಾನು ವ್ಯಭಿಚಾರಿ ಆಗಿದ್ದರೂ ಕೂಡ ನೀವು ನನ್ನಲ್ಲಿರುವಂತಹ ಎಲ್ಲ ದೋಷವನ್ನು ಪರಿಹಾರ ಮಾಡಿ ನನ್ನನ್ನು ಉದ್ಧರಿಸಿ ಅಂಥೇಳಿ ಶೇಷದಾಸರು ತಮ್ಮ ಕೃತಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಶರಣರ ಅಭಿಮಾನಿ ಔದಾರ್ಯ ಗುಣಮಣಿ, ಒಬ್ಬೊಬ್ಬರು ದಾಸರು ಒಂದೊಂದು ರೀತಿಯಲ್ಲಿ ತಾವು ತಿಳಿಸಿಕೊಡ್ತಾ ಇದ್ದಾರೆ. ಶಾಸ್ತ್ರದಲ್ಲಿ ಒಂದು ಮಾತು, ನಾವು ಪ್ರತಿನಿತ್ಯ ಹಸ್ತೋದಕವನ್ನು ಮಾಡುವಾಗ ಒಂದು ಮಾತು ಹೇಳ್ತೇವೆ, ಯತಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ ಅಂಥೇಳಿ. ಹರಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅಂತ ನಾವು ಪ್ರತಿನಿತ್ಯ ಹೇಳುವಂತಹ ಶ್ಲೋಕ. ಯಾವ ಮನೆಯಲ್ಲಿ ಒಬ್ಬ ಯತಿಗಳು ತಾವು ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ, ಆಗ ಆ ಮನೆಯಲ್ಲಿ ಸಾಕ್ಷಾತ್ ಭಗವಂತನೇ ಬಂದು ಸ್ವೀಕಾರವನ್ನು ಮಾಡ್ತಾನೆ ಅಂಥೇಳಿ. ಯಾವ ಮನೆಯಲ್ಲಿ ಭಗವಂತ ತಾನು ಸ್ವೀಕಾರ ಮಾಡಿದ್ದಾನೆ, ಸಮಸ್ತವಾದಂತಹ ಲೋಕಕ್ಕೂ ಕೂಡ ನಾವು ಭೋಜನವನ್ನು ಮಾಡಿಸಿದಂತೆ ಅಂಥೇಳಿ ತಿಳಿಸಿಕೊಡ್ತಾರೆ. ಅದನ್ನೇ ಕನ್ನಡೀಕರಿಸಿ ಹೇಳ್ತಾ ಇದ್ದಾರೆ ಸುಳಾದಿನಲ್ಲಿ, ಗುರುವುಂಡ ಮನೆಯಲ್ಲಿ ಹರಿತಾ ಉಂಬುವನು ಅಂಥೇಳಿ. ಹರಿರ್ಯಸ್ಯ ಗೃಹೇ ಭುಂಕ್ತೆ ಅಂದಿದ್ದನ್ನೇ ಕನ್ನಡೀಕರಣ ಮಾಡಿ ಹೇಳ್ತಾ ಇದ್ದಾರೆ, ಗುರುವುಂಡ ಮನೆಯಲ್ಲಿ ಹರಿತಾ ಉಂಬುವನು ಅಂಥೇಳಿ. ಆದ್ದರಿಂದ ನಾವು ಪ್ರತಿನಿತ್ಯ ರಾಯರು ಮೊದಲಾದಂಥ ಜ್ಞಾನಿಗಳಿಗೆ ಹಸ್ತೋದಕವನ್ನು ಏನು ಕೊಡ್ತೇವೆ ಅದೆಂದಿಗೂ ಕೂಡ ವ್ಯರ್ಥ ಅಂತ ಆಗೋದಿಲ್ಲ. ಅಕ್ಷಯಂ ಕರ್ಮಯಸ್ಮಿಂ ಪರೇ ಸ್ವರ್ಪಿತಂ. ಅದರಿಂದಾಗಿ ಅದನ್ನು ಭಗವಂತ ಪ್ರೀತಿಗೊಂಡು ಪೂರ್ಣಾನುಗ್ರಹವನ್ನು ಮಾಡ್ತಾನೆ ಅಂತ ನಾವು ತಿಳಿಬೇಕು.